ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲು ಮಾಡೋದು ಟಿಫಿನಿಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿರ್ತೀವಿ. ಆ್ಯಂಡ್ ಅಫ್ಕೋರ್ಸ್ ನಾವು ಉತ್ತರ ಕರ್ನಾಟಕದ ಮಂದಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರದೊಳಗೆ ನಾವು ಒಂದು 3 ಅಥವಾ 4 ದಿನ ನಾವು ಉಪ್ಪಿಟ್ಟೆ ಮಾಡಿರ್ತೀವಿ. ಸೊ ಇದು ನಮ್ಮ ಅಥೆಂಟಿಕ್ ಟಿಫಿನ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಆ, ಒಂಥರ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ಉಪ್ಪಿಟ್ಟೊಳಗೆ ಸಬ್ಬಸ್ಗೆ ಪಲ್ಯನ ಹಾಕಿದ್ದೆ. ಸೊ ಟೇಸ್ಟ್ ಮಸ್ತಾಗಿತ್ತು. ಸೊ ಮಸಾಲೆ ಉಪ್ಪಿಟ್ಟು ಭಾರಿ ಟೇಸ್ಟಾಗಿತ್ತು. ಸೊ ಇದು ನಮ್ಮ ಅಥೆಂಟಿಕ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಉಪ್ಪಿಟ್ಟು ಮಾಡೋಕೆ ಎಲ್ಲರಿಗೂ ಬರ್ತೈತಿ. ಸೊ ಅದನ್ನು ನಾನು ರೆಸಿಪಿ ಏನು ತೋರಿಸಿಲ್ಲ. ಬಟ್ ಅದ್ರದ್ದೇನು ಕ್ರೇಜ್ ಐತಲ್ಲ ಉಪ್ಪಿಟ್ಟು ತಿಂದಾಗ ಯಾವಾಗ ಎನಿ ಟೈಮ್ ಕೊಟ್ರೂ ನೀವು ನಾವು ಉಪ್ಪಿಟ್ಟು ತಿನ್ನೋಕೆ ರೆಡಿ ಇರ್ತೀವಿ, ಆ ಥರ ನಾವು. ಸೊ ಒಂದು ಉಪ್ಪಿಟ್ಟಿನ ಕತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಉಪ್ಪಿಟ್ಟು ನಾನು ಇವತ್ತು ಯಾವುದೋ ಸ್ಟೀಲ್ ಒಳಗೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಒಳಗೆ ಮಾಡಲಿಲ್ಲ. ಸೊ ನಾ ಇದನ್ನು ಒಂದು ಕಬ್ಬಿಣದ ಐರನ್ ಕಡಾಯಿಗೆ ಒಳಗೆ ಮಾಡೀನಿ. ಸೊ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಹಾಕಿದೆ. ಆ್ಯಂಡ್ ಅದಕ್ಕೂ ಮೊದಲು ನಾನು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಮಾಡ್ಕೊಂಡೀನಿ. ಇದ್ರದ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಏನೇನು ಹಾಕ್ಕೊಂಡೆ ಅಂದರೆ ಆಮ್ಲನ ಅಂದರೆ ನೆಲ್ಲಿಕಾಯಿನ ಪೇಸ್ಟ್ ಮಾಡಿ ಅದರದ ರಸ ತಕ್ಕೊಂಡು ಅದನ್ನು ಈ ಥರ ಕ್ಯೂಬ್ಸ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಸೊ ದ್ಯಾಟ್ ಅದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು, ಸಬ್ಜಾ ಸೀಡು ಮತ್ತು ಆಮ್ಲ ಜ್ಯೂಸಿಂದ ಕ್ಯೂಬ್ಸನ್ನು ಹಾಕ್ಕೊಂಡು ಇದನ್ನು ಮೊದಲು ಎದ್ದ ತಕ್ಷಣ ನಾನು ಆಮ್ಲ ಜ್ಯೂಸನ್ನು ಕುಡಿತೀನಿ. ಸೊ ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ದ್ಯಾಟ್ ನನಗೆ ಯಾವಾಗ ಬೇಕು ಆವಾಗ ನಾನು ಕುಡಿತೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕ್ಕೊತೀನಿ. ಸೊ ಈ ಕಡೆ ಇದು ಉಪ್ಪಿಟ್ಟು ರೆಡಿ ಆಗಾಕತ್ತಿತ್ತು. ಇನ್ನು ಉಪ್ಪಿಟ್ಟು ತಿನ್ನೋಕೆ ಒಂದು 10-15 ನಿಮಿಷ ಐತಿ ಅಂದಾಗ ನಾನು ಈ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನು ತೊಗೊತೀನಿ. ಬೆಳಗ್ಗೆ ನಾವು 7:30-8 ಗಂಟೆ ಅಂದರೆ ನಂದು ಟಿಫಿನ್ ಆಗಿಬಿಟ್ಟಿರ್ತೈತಿ. ಸೊ ಬೆಳಗ್ಗೆ ನಂದು ಥೈರಾಯ್ಡ್ ಟ್ಯಾಬ್ಲೆಟ್ ಒಂದು ಹಾಫ್ ಆನ್ ಅವರ್ ಮೊದಲೇ ತೊಗೊಂಡಿರ್ತೀನಿ. ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಆಮ್ಲ ಜ್ಯೂಸ್ ತೊಗೊತೀನಿ. ಆ್ಯಂಡ್ ಆಮ್ಲ ಜ್ಯೂಸ್ ಕುಡಿದ್ಮೇಲೆ ಒಂದು 15-20 ನಿಮಿಷ ಆದಮೇಲೆ ಟಿಫಿನನ್ನು ನಾನು ತೊಗೊತೀನಿ. ಸೊ ಇದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಆ್ಯಂಡ್ ನನ್ನ ಈ ಉಪ್ಪಿಟ್ಟಿನ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅದರೊಳಗೆ ಹೊಸದಾಗಿ ಏನು ಹಾಕೀನಿ ಅದೇ ಹೇಳ್ದಂಗೆ ನಾನು ಇದ್ರೊಳಗೆ ಸಬ್ಬಸ್ಗೆ ಪಲ್ಯನ ಆ್ಯಡ್ ಮಾಡೀನಿ. ಸೊ ಟೇಸ್ಟ್ ಮಸ್ತ್ ಬಂದಿತ್ತು. ಸಬ್ಬಸ್ಗೆ ಪಲ್ಯ ಎಲ್ಲದ್ರ ಜೊತೆಗೂ ಹೊಂದುತ್ತೆ. ನೀವು ಏನು ಎದ್ರೊಳಗೆ ಹಾಕಿ ಮಾಡಿದ್ರೂ ಸಬ್ಬಸ್ಗೆ ಪಲ್ಯ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.